ನಮಸ್ಕಾರ. ಈ ನಮ್ಮ ವಿಧಾನಸಭಾ ಸೆಷನ್ ನಡೀತಾ ಇದೆ ಕರ್ನಾಟಕದಲ್ಲಿ. ಸ್ನೇಹಿತರೆ, ಎಲ್ಲರೂ ನೋಡ್ತಾ ಇರ್ತೀರಾ ಟಿವಿ ಮಾಧ್ಯಮದಲ್ಲಿ, ಪ್ರಿಂಟ್ ಮಾಧ್ಯಮದಲ್ಲಿ ಇರ್ಬೋದು ಅಥವಾ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಸ್ನೇಹಿತರೆ, ಒಂದೇ ಒಂದು ಯಕ್ಷ ಪ್ರಶ್ನೆ ಕಾಣೋದೇನು ಗೊತ್ತಾ? ವಿನಯ್ ಕುಲಕರ್ಣಿ ಅವ್ರಿಗೆ ಇಲ್ದಿರೋ ಆಬ್ಜೆಕ್ಷನ್ನು ನಾಗೇಂದ್ರ ಅವ್ರಿಗೆ ಯಾಕೆ? ಓಕೆ, ಅಕ್ಸೆಪ್ಟ್ ಮಾಡೋಣ. ನೀವು ಮಾಡ್ತಾ ಇರೋ ಪ್ರೊಟೆಸ್ಟ್ ನ್ಯಾಯಯುತವಾಗಿದೆ, ಯಾಕಂದ್ರೆ ಅವರು ಬೇಲಲ್ಲಿ ಆಚೆ ಇದ್ದಾರೆ, ಬಟ್ ಅವ್ರಿಗೆ ಮಂತ್ರಿಗಿರಿ ಕೊಟ್ಟಿದ್ದಾರೆ ಅನ್ನೋ ಪ್ರೊಟೆಸ್ಟ್ ನಿಮ್ದು. ಸ್ನೇಹಿತರೆ, ಇಲ್ಲಿ ಒಂದು ಗಾಢವಾಗಿ ಕಾಡುವಂತ ಪ್ರಶ್ನೆ ಏನ್ ಗೊತ್ತಾ? ವಿರೋಧ ಪಕ್ಷವಾದಂತ ಬಿಜೆಪಿ ನಾಗೇಂದ್ರ ಅವರು ಸ್ಕ್ಯಾಮಲ್ಲಿ ಸಿಗಾಕೊಂಡಾಗ ಯಾವ ಲೆವೆಲ್ ಪ್ರೊಟೆಸ್ಟ್ ಮಾಡ್ತು ಅಂತ ಇಡೀ ಜಗತ್ ಜಾಹೀರಾಗಿದೆ, ಆಯ್ತಾ? ಆದ್ರೆ ಅದೇ ಬಿಜೆಪಿ, ವಿರೋಧ ಪಕ್ಷದಲ್ಲಿರುವಂತ ಬಿಜೆಪಿ ಈ ಒಳಗಡೆ ನಡ್ಕೊಂತ ಇರೋ ರೀತಿ ಯಾಕೋ ಜನಗಳಿಗೆ ಅಸಹ್ಯ ಅನಿಸ್ತಾ ಇದೆ. ಯಾಕೆ ಗೊತ್ತಾ ಸ್ನೇಹಿತರೆ? ಒಂದ್ ಬೆಣ್ಣಿಗೆ ಬೆಣ್ಣೆ, ಒಂದ್ ಬೆಣ್ಣಿಗೆ ಸುಣ್ಣ ಅಂತಾರಲ್ಲ ಆ ತರ. ಯಾಕಂದ್ರೆ ನೀವು ಸಚಿವ ಆದ್ರು ಅಂತ ನಾಗೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಅಥವಾ ನಾಗೇಂದ್ರ ಅವ್ರು ಹೇಳ್ದಂತ ನೆನ್ನೆ ಉಡಾಫೆ ಒಂದು ಉತ್ತರ ಇದೆ, ನಾನು ಆ ಕ್ಯಾಸ್ಟಿಗೆ ಸೇರಿದವನು, ಅದಕ್ಕೋಸ್ಕರ ನೀವು ಮಾಡ್ತಾ ಇದೀರ ಅನ್ನೋ ತರ ಏನಾದ್ರು ಮಾಡ್ತಾ ಇದ್ದೀರಾ. ಯಾಕಂದ್ರೆ ವಿನಯ್ ಕುಲಕರ್ಣಿ ಬಗ್ಗೆ ನಿಮ್ದು ಎಲ್ಲೂ ಕೂಡ ಒಂದು ಆಕ್ಷೇಪ ಇಲ್ಲ. ಮೋರ್ ಓವರ್ ಇನ್ನೊಂದೇನ್ ಗೊತ್ತಾ ಸ್ನೇಹಿತರೆ? ನೀವು ಈ ನಮ್ಮ ಏನು ಸೆಷನ್ ನಡೆಯೋದ್ರಲ್ಲಿ ಅಟ್ಲೀಸ್ಟ್ ಜ್ವಲಂತ ಸಮಸ್ಯೆಗಳು ಬೇಜಾನಿದೆ. ಬರಗಾಲ ಇದೆ, ಕೆಲವು ಕಡೆ ಮಳೆಗಳಾಗಿಲ್ಲ, ಗ್ಯಾರಂಟಿಗಳಿಂದ ಏನೇನು ಪ್ರಾಬ್ಲಮ್ಸ್ ಆಗ್ತಾ ಇದೆ, ಯಾರ್ಯಾರು ಸತ್ರು ಅವ್ರಿಗೊಂದು ನುಡಿನ ಮನ ಇಲ್ಲ, ಅಥವಾ ಯಾರು ವಿರೋಧ ಪಕ್ಷದಲ್ಲಿರುವಂತ ನೀವು ಆಡಳಿತ ಪಕ್ಷದಲ್ಲಿರುವಂತವ್ರು ಹೇಳೋದನ್ನ ಕೇಳಿಸ್ಕೊಳಕ್ ರೆಡಿ ಇಲ್ಲ ಅಂತ ಅನ್ನೋದಾದ್ರೆ, ಯಾಕೆ ನೀವು ವಿನಯ್ ಕುಲಕರ್ಣಿ ಬಗ್ಗೆ ಕ್ವಶನ್ ಮಾಡ್ತಾ ಇಲ್ಲ? ಹೌದು, ನಾಗೇಂದ್ರ ಅವ್ರು ಮಾಡಿರೋ ತಪ್ಪೇ. ಆದ್ರೆ ನೀವು ಈ ಅರ್ಚಾಟ ಕಿರ್ಚಾಟ ಸೆಷನ್ ನೋಡ್ಬೇಕು ಅಂತ ಕುತ್ಕೊಳಕ್ ಬಂದಿರೋ ವಿದ್ಯಾರ್ಥಿಗಳು ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಅಥವಾ ನನ್ನಂತವ್ರು ಇರ್ಬೋದು, ಸುಮಾರು ಜನ ಸೆಷನ್ಗಳನ್ನ ತುಂಬಾ ಇಂಟ್ರೆಸ್ಟ್ ಆಗಿ ನೋಡ್ತಾರೆ. ಯಾಕಂದ್ರೆ ಅಲ್ಲಿ ಮಾತಾಡೋ ರೀತಿಗಳು ಇರ್ಬೋದು, ರಿವಾಜುಗಳು ಇರ್ಬೋದು, ಅಥವಾ ಅಲ್ಲಿರುವಂತ ಅಂಶಗಳು ಇರ್ಬೋದು ಎಲ್ಲ. ಸ್ನೇಹಿತರೆ, ಯಾಕೆ ಗೊತ್ತಾ ಈ ವಿಡಿಯೋ ಮಾಡ್ತಾ ಇರೋದು? ನಾಗೇಂದ್ರ ಅವರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇರೋದು ನನ್ನ ಎಗನೆಸ್ಟ್ ಇಲ್ಲ. ಯಾಕಂದ್ರೆ ನಾನೇನ್ ನಾಗೇಂದ್ರ ಫಾಲೋವರ್ ಅಲ್ಲ, ನಾನೇನ್ ಬಿಜೆಪಿ ಫಾಲೋವರ್ ಅಲ್ಲ, ನಾನೇನು ನಿಮ್ಮ ಕಾಂಗ್ರೆಸ್ ಫಾಲೋವರ್ ಅಲ್ಲ. ನನ್ನ ಒಬ್ಬ ಸಾರ್ವಜನಿಕರಾಗಿ ನನ್ನ ಕ್ವಶನ್ ಏನ್ ಗೊತ್ತಾ ಸ್ನೇಹಿತರೆ? ಯಾಕೆ ವಿನಯ್ ಕುಲಕರ್ಣಿ ಬಗ್ಗೆ ನಿಮಗೆ ಒಂದು ಕೂಡ ಕ್ವಶನ್ ಇಲ್ಲ? ಒಂದು ಬಿಜೆಪಿ ಕೇಳಕ್ ಇಷ್ಟಪಡ್ತೀನಿ, ಅಂತ ದೊಡ್ಡ ಶಕ್ತಿ ಶ್ರೀರಾಮುಲು ಅಂತ ವ್ಯಕ್ತಿಗಳನ್ನ ಇಟ್ಕೊಂಡು, ನೇಮ ಫೇಮಲ್ ಇರುವಂತ ವ್ಯಕ್ತಿಯನ್ನ ಇಟ್ಕೊಂಡು ನೀವು ನಾಗೇಂದ್ರ ವಿರುದ್ಧ ಗೆಲ್ಲಕ್ಕಾಗಲ್ಲ. ಒಂದ್ ಕ್ವಶನ್, ಯಾಕೆ ಗೆಲ್ಲಕ್ಕಾಗಿಲ್ಲ? ನಿಮ್ಮ ಆತ್ಮಸಾಕ್ಷಿಗೆ, ನಿಮ್ಮ ರಾಜ್ಯಾಧ್ಯಕ್ಷರಿಗೆ, ನಿಮ್ಮ ವಿಪಕ್ಷದ ನಾಯಕರಿಗೆ ಕೇಳ್ಕೊಬೇಕು, ಯಾಕೆ ಗೆಲ್ಲಕ್ಕಾಗ್ಲಿಲ್ಲ? ಯಾಕಂದ್ರೆ ಶ್ರೀರಾಮುಲು ಅನ್ನೋರು ಏನು ಆರ್ಡಿನರಿ ವ್ಯಕ್ತಿ ಅಲ್ಲ. ನಾಗೇಂದ್ರ ಅವ್ರಿಗಿಂತ ಒಂದ್ ಕೈ ಮೇಲಂದ್ರೂ ಕೂಡ ಪರವಾಗಿಲ್ಲ. ಅಲ್ಲಿ ಸೋಲಿಸಿದವರು ಇಲ್ಲಿ ಬಂದು ನೀವು ನಾಗೇಂದ್ರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ. ನೀವು ಯಾವ ತರ ಕಾಣಿಸ್ತಾ ಇದ್ದೀರಾ ಗೊತ್ತಾ ಸಾರ್ವಜನಿಕರಿಗೆ? ನಿಮ್ ಮನಸ್ಸಿಗೆ ನೀವು ಕ್ವಶನ್ ಮಾರ್ಕ್ ಹಾಕೊಂಡಿದ್ದೀರಾ? ಹೇಳಿ ದಯಮಾಡಿ. ಈ ಸೆಷನ್ ನಡೀತಾ ಇರೋದು ಜ್ವಲಂತ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸ್ಬೇಕು. ದಯಮಾಡಿ ಸ್ನೇಹಿತರೆ, ಬಿಜೆಪಿ ಸ್ನೇಹಿತರೆ.